ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸೌಹಾರ್ದತೆಯಿಂದ ಬಾಳೋಣವೆಂದು ಮುಸ್ಲಿಂ ಸಮಾಜದ ಮುಖಂಡರು ಸಿಹಿ ಪಾನಕ ನೀಡಿದರು. ಮೊಹರಂ ಹಬ್ಬದ ನಿಮಿತ್ತವಾಗಿ ಮಾನ್ವಿ ಬಸ್ ನಿಲ್ದಾಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮುಸ್ಲಿಂ ಸಮಾಜದ ಮುಖಂಡರು ಸಿಹಿ ಪಾನಕ ನೀಡುತ್ತಾ ನಾವೆಲ್ಲರೂ ಭಾರತೀಯರು, ಸಹೋದರತೆಯಿಂದ ಬಾಳಿದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗುತ್ತದೆ ಎಂದರು. ಮೊಹರಂ ಹಬ್ಬ ಎಂದರೆ ಸಾಕು, ನಮ್ಮ ಮಾನ್ವಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದವರು ಸೇರಿಕೊಂಡು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಾರೆಂದು ಸೈಯದ್ ಸಜಾದ್ ಹುಸೇನಿ ಮತವಾಲೆ ಗುರುಗಳು ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಹಸನ್ और ಹುಸೇನ್ ಅವರ ಮೊಹರಂ ಹಬ್ಬ ಎಲ್ಲ ವಿಶ್ವಕ್ಕೆ ಒಂದು ಮಾದರಿಯಾಗಿದೆ. ಯಾಕಂದರೆ ಹುಸೇನ್ ಅವರು ಇಡೀ ಜೀವನವನ್ನು ಸಂಕಷ್ಟಮಯ ಜೀವನವಿತ್ತು. ಆಡಳಿತ ಸಲುವಾಗಿ ಯಜೀದ್ ಹುಸೇನ್ ಅವರನ್ನು, ಹುಸೇನ್ ಕುಟುಂಬನವರನ್ನು, ಇಮಾಮಿ ಹಸನ್ और ಇಮಾಮಿ ಹುಸೇನ್ ಅವರನ್ನು ವಿರೋಧಿಯಾಗಿ ಸಾಕಷ್ಟು ಜನರು ಯಜೀದ್ನಿಂದ ಬೇಸತ್ತು ಹುಸೇನ್ ಅವರನ್ನು ಆಡಳಿತ ಕೊಡಬೇಕೆಂಬ ನಿರ್ಧಾರದಿಂದ ಎಲ್ಲರೂ ಒಂದಾಗಿ ಒಂದು ಕುಫಾ ಎಂಬ ಒಂದು ಸ್ಥಳದಲ್ಲಿ ಹೋಗುತ್ತಾರೆ. ಅಂಥ ಸಮಯದಲ್ಲಿ ಈ ಯಜೀದ್ಗೆ ಗೊತ್ತಾಗಿದಾಗ ಎಲ್ಲ ಸೈನ್ಯ ಬಲವನ್ನು ತೆಗೆದುಕೊಂಡು ಹೋಗಿ ಕುಫಾ ಎಂಬ ಒಂದು ಸ್ಥಳದಲ್ಲಿ ಅವರನ್ನು ಹೇಗಾಗಿ ಮಾಡಿ ಮುಗಿಸಬೇಕು ಎಂಬ ಆಸೆಯಿಂದ ತನ್ನ ಸೈನ್ಯ ಬಲದಿಂದ ಹೋಗಿ ಅವರಿಗೆ ಸುತ್ತಮುತ್ತ ನೀರಿನ ಆಹಾಕಾರವನ್ನು ಬೆಳೆಸಿದ. ಪನೀಯಗಳನ್ನು, ಆಹಾರಗಳನ್ನು ಪೂರ ಬಂದ್ ಮಾಡಿ ಆಶುರ ದಿನ ಕತ್ತಲೆ ರಾತ್ರಿ ಅಂತೀವಿ, ಕತ್ತಲೆ ಮಾಡಿಬಿಟ್ಟ, ಯಾವುದೇ ಲೈಟ್ ಇಲ್ಲದೆ ಅವರು ಇಂಥ ಕಷ್ಟದಲ್ಲಿ ಅವರಿಗೆ ಒಂದು ಸಂದೇಶ ಕೊಡಿಸಿದ, ನನ್ನನ್ನು ಕ್ಷಮೆ ಕೇಳಬೇಕು, ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಿದಾಗ ನಿಮ್ಮನ್ನು ನಾನು ಇಲ್ಲಿಂದ ಬಿಡುತ್ತೇನೆ, ಇಲ್ಲವಾದರೆ ಯುದ್ಧರಂಗಕ್ಕೆ ತಯಾರಾಗಿರಿ. ಆಗ ಹುಸೇನ್ ರಜಿಯಲ್ಲಾಹು ಅವರು ಯುದ್ಧರಂಗಕ್ಕೆ ತಯಾರಾದರು. ಹೇಳಿದರು, ನನ್ನ ಸಹಪಾಠಿಗಳೇ, ಇವತ್ತು ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ. ನಾನು ಮನಸ್ಸು ಮಾಡಿದರೆ ಇಂದು ಮಳೆ ಬರುತ್ತದೆ, ದೇವದೂತರು ನಮ್ಮ ಜೊತೆಗೆ ಬರುತ್ತಾರೆ ಈ ಯುದ್ಧರಂಗಕ್ಕೆ. ಇಲ್ಲ, ಇವತ್ತು ಒಂದು ವಿಶ್ವಕ್ಕೆ ನಾನು ಮಾದರಿಯಾಗಬೇಕು, ನನ್ನ ಕುಟುಂಬ ಒಂದು ಮಾದರಿಯಾಗಬೇಕು, ನನ್ನ ಕೊಳಗೆ ಒಂದು ವಿಶ್ವದ ಮೂಲೆ ಮೂಲೆಯಲ್ಲಿ ಈ ಒಂದು ಸಂದೇಶವನ್ನು ಮುಟ್ಟಿಸಬೇಕು ಎಂದು ಯಾವತ್ತಿಗೆ ಅವರು ಕ್ಷಮೆ ಕೇಳಿಲ್ಲ. ಆ ಒಂದು ರಣರಂಗದಲ್ಲಿ ತಾವು ಯುದ್ಧವನ್ನು ಮಾಡಿ ಹುತಾತ್ಮರಾದರು. ಸಣ್ಣ ಸಣ್ಣ ಪುಟ್ಟ 6 ವರ್ಷದ ಮಕ್ಕಳಿಗೆ ನೀರಿಲ್ಲದೆ ಈ ಯಜೀದ್ ಈ ರೀತಿ ಒಂದು ಸಂಕಷ್ಟಕ್ಕೆ ಎಂದು ಹೆದರದೆ ತನ್ನ ಹೆಜ್ಜೆಯನ್ನು ಮುಂದೆ ಇಟ್ಟು ಅವರು ತಮ್ಮ ಕುಟುಂಬದಲ್ಲಿ ಇಂತಹ ಸಂಕಷ್ಟಗಳಿಗೂ ಎಂದಿಗೂ ನಾವು ಹೆದರಬಾರದೆಂದು ಇವತ್ತು ವಿಶ್ವದಲ್ಲಿ ನಾವು ಮೊಹರಂ ಹಬ್ಬವನ್ನು ಆಚರಿಸುತ್ತೇವೆ. ಆದ ಕಾರಣ ಇವತ್ತು ದೇವರಲ್ಲಿ ನಾವು ಪ್ರಾರ್ಥಿಸುವುದು ಏನೆಂದರೆ, ಆ ದೇವರು ಮಳೆ ಬೆಳೆ ಈ ರೈತರಿಗೆ ಕೊಡಲಿ, ಸುಖ ಸಂತೋಷ ಕೊಡಲಿ ಎಂದು ಹಾರೈಸುತ್ತಾ ನನ್ನ 4 ಮಾತುಗಳಿಗೆ ಎಲ್ಲ ವಿರಾಮವನ್ನು ಕೊಡುತ್ತೇನೆ. ಜೈ ಹಿಂದ್. अल्हम्दुलिल्लाह रब्बिल आलमीन वस्सलातु वस्सलामु अला रसूलिहिल करीम। अम्मा बाद, क़ाल अल्लाहु तबारक व तआला फ़िल क़ुरआनिल मजीद वल फ़ुरक़ानिल हमीद। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। वला तक़ूलू लिमन युक़्तलू फ़ी सबीलिल्लाहि अमवात बल अहयाउ वलाकिन ला तशअरून। ವರದಿ ಶಫೀಕ್ ಹುಸೇನ್, ಮಾನ್ವಿ, ವಿಸ್ಮಯ ನ್ಯೂಸ್ ಕನ್ನಡ.